ಎಲ್ಲರಿಗೂ ನಮಸ್ಕಾರ. ಈ ಬಾರಿ ಸೀಸನ್ ಎಲ್ಲ ಥರ ಏನು ಚಾಲೆಂಜಸ್ ಇದೆ ಈ ಸಲಿನೂ ಅದೇ ಚಾಲೆಂಜಸ್ ಇರುತ್ತೆ ನಮಗೆ. ಇದರಲ್ಲಿ ಒಂದು ಎಡಿಷನ್ ಚಾಲೆಂಜ್ ಏನು ಹೇಳ್ಬೋದು ಅಂತ ಹೇಳಿದ್ರೆ, ಇಲ್ಲಿ ವೆದರ್ ಕಂಡೀಷನ್ ಮೂರು ವೆನ್ಯೂಲ್ಲಿ ಆಡ್ತಾ ಇರ್ತೀವಿ. ಮೂರು ವೆನ್ಯೂಲ್ಲಿ ಡಿಫ್ರೆಂಟ್, ಆಲ್ 3 ವೆನ್ಯೂಸ್ ಆರ್ ಕ್ವೈಟ್ ಡಿಫ್ರೆಂಟ್. ವೆದರಲ್ಲಿ ಹೆಂಗೆ ಇಂಟ್ರಪ್ಷನಲ್ಲಿ ಏನಾಗ್ಬೋದು ಆ ಟೈಮಲ್ಲಿ ದ್ಯಾಟ್ ವಿಲ್ ಬಿ ಅ ಬಿಗ್ ಚಾಲೆಂಜ್ ಫಾರ್ ಅಸ್ ಟು. ಹೊಸ ಟೀಮ್ ಹೇಗೆ ಬಳಸ್ತೀರ ಅಂದರೆ ದಟ್ ಈಸ್ ಪಾರ್ಟ್ ಆಫ್ ಮೈ ರೋಲ್. ಎವ್ರಿ ಕೋಚಿಂದ ಯಾವ ಟೂರ್ನಮೆಂಟ್ಗೆ ಹೋದ್ರೂ ಅಲ್ಲಿ ಸಮ್ಟೈಮ್ಸ್ ಟೀಮ್ಸ್ ವಿಲ್ ಬಿ ವೆರಿ ಡಿಫ್ರೆಂಟ್. ಆ ಟೀಮ್ನೆಲ್ಲ ಹೆಂಗೆ ಒಂದು ಕೂಡಿಸಿ ಹೆಂಗೆ ಸ್ಟ್ರಾಟಜೈಸ್ ಮಾಡಿ, ಟೀಮ್ ಸ್ಟ್ರೆಂತ್ ಏನು, ಫಸ್ಟ್ ಆಫ್ ಆಲ್ ನಾವು ನೋಡೋದು ಹೆಂಗೆ ಅಂತ ಹೇಳಿದ್ರೆ ಟೀಮ್ ಸ್ಟ್ರೆಂತ್ ಏನು ಅಂತ. ಆ್ಯಂಡ್ ಮೋರೋವರ್ ನಾವು ಪಿಕ್ ಮಾಡಿದ ಟೀಮ್ ಇದು. ನಾವು ಕೂತ್ಕೊಂಡು ಆಕ್ಷನ್ಗಿಂತ ಮುಂಚೆ ನಾವು ಕೂತ್ಕೊಂಡು ಎಂಥ ಪ್ಲೇಯರ್ಸ್ ಇರಬೇಕು ನಮ್ಮ ಟೀಮಲ್ಲಿ, ಏನೇನು ರೋಲ್ ಫಿಲ್ ಮಾಡ್ಬೋದು, ಯಾವ ಪ್ಲೇಯರ್ ಫಿಲ್ ಮಾಡ್ಬೋದು ಅಂತೆಲ್ಲ ಫಸ್ಟೇ ತಲೆಯಲ್ಲಿ ಇಟ್ಕೊಂಡಿದ್ವಿ ನಾವು ಅದು. ಸೊ ಈ ಟೀಮ್ ಬಂದಾದಮೇಲೆ ಇಟ್ ಬಿಕಮ್ಸ್ ಈವನ್ ಮೋರ್ ಈಸಿಯರ್ ಅಂತ ಹೇಳ್ಬೋದು. ಅಲ್ಲಿಂದ ದ ವೇ ವಿ ವಾಂಟ್ ಟು ಪ್ಲೇ, ಅದನ್ನ ಇದು ಸ್ಪಾಟ್ಸ್ ಎಲ್ಲ ಫಿಲ್ ಆಗಿರೋದ್ರಿಂದ ಇಟ್ ಈಸ್ ದ ಮ್ಯಾಟರ್ ಆಫ್ ಗೆಟಿಂಗ್ ದೆಮ್ ಟು ಪರ್ಫಾರ್ಮ್ ಎಟ್ ದೇರ್ ವೆರಿ ಬೆಸ್ಟ್ ಅಂಡರ್ ಪ್ರೆಷರ್. ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಯಾಕಂದರೆ ಮುಂಚೆ ಎಲ್ಲ ಏನಂತ ಹೇಳಿದ್ರೆ ನಾವು 2 ಟೀಮ್ ಕೊಡ್ಬೋದಾಗಿತ್ತು, ಬ್ಯಾಟಿಂಗ್ ಟೀಮ್ ಒಂದು, ಬೌಲಿಂಗ್ ಟೀಮ್ ಅಂತ. ಇವಾಗ ಆ ಥರ ಇಲ್ಲ. ಇವಾಗ ನಾವು ಸ್ಟ್ರೇಟ್ ಅವೇ 11 ಕೊಡಬೇಕು. ಸೊ 11 ಕೊಡಬೇಕಂದ್ರೆ ನಾವು ತುಂಬಾ ಯೋಚನೆ ಮಾಡಿ ಫಸ್ಟೇ 11 ಮಾಡಿರಬೇಕು. ಯಾಕಂದರೆ ಸೆಕೆಂಡ್ ನಾವೇನಾದರೂ ಬ್ಯಾಟಿಂಗ್ ಮಾಡ್ತಾಯಿದ್ರೆ ಸೆಕೆಂಡ್ ಏನು ಮಾಡ್ತೀವೋ ಅದರಲ್ಲಿ ವಿ ಕ್ಯಾನ್ ಮೇಕ್ ದ ಚೇಂಜ್, ಫಸ್ಟಲ್ಲಿಲ್ಲ ಅಂತ. ಇನ್ನೊಂದು ನಮಗೆ ಫ್ರೀ ಹಿಟ್ದೊಂದು, ಅದರಲ್ಲಿ ಯು ಸ್ಟಿಲ್ ಹ್ಯಾವ್ ಟು ಬಿ ವಿತಿನ್ ದ ಕ್ರೀಸಲ್ಲಿ. ನೀವು ಫ್ರೀ ಹಿಟ್ ಹೋಯ್ತು, ಕ್ಯಾಚ್ ಡ್ರಾಪ್ ಆಯಿತು, ಏನಾದರೂ ಆಯಿತು ಅಂತೇಳಿ ನೀವು ಹೊರಗಡೆ ಬಂದರೆ ಬಾಲ್ ಇಸ್ ಸ್ಟಿಲ್ ಇನ್ ಪ್ಲೇ. ಸೊ ಅದರಲ್ಲಿ ನೀವು ಔಟ್ ಇನ್ಸ್ಟಿಂಕ್ಟ್ಸಲ್ಲಿ ಏನಾಗುತ್ತೆ, ಆ ಥರ ಹೋದಾಗ ನಾವು ಹೊರಗಡೆ ಬಂದುಬಿಡ್ತೀವಿ. ಸೊ ಅದೊಂದು ಇನ್ಸ್ಟಿಂಕ್ಟ್ಸ್ನ ಒಂದು ಸ್ವಲ್ಪ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಸೊ ದ್ಯಾಟ್ ಈಸ್ ಲಿಟಲ್ ಬಿಟ್ ಆಫ್ ಚಾಲೆಂಜ್. ಐ ಥಿಂಕ್ ಒನ್ಸ್ ಒನ್ ಆರ್ ಟೂ ಮ್ಯಾಚಸ್ ಆ್ಯಂಡ್ ದೆನ್ ಪೀಪಲ್ ವಿಲ್ ಗೆಟ್ ಬಿಹೇವಿಯರ್ ಸ್ಲೈಟ್ಲಿ ಡಿಫ್ರೆಂಟ್. ಇಂಟರ್ನ್ಯಾಷನಲ್ ಇದರಲ್ಲಿ ಇಲ್ಲಿ ಒಂಥರ ಬಿಹೇವಿಯರ್ ಆ್ಯಸ್ ಇನ್ ದ ಸೆನ್ಸ್ ನಾವು ಹೌ ಡು ಯು ರೆಸ್ಪಾಂಡ್ ಟು ಪ್ರೆಷರ್ ಸ್ಲೈಟ್ಲಿ ಡಿಫ್ರೆಂಟ್ ಇರುತ್ತೆ. ಇಂಟರ್ನ್ಯಾಷನಲ್ ಕ್ರಿಕೆಟರ್ಸಲ್ಲಿ ದೇ ಹ್ಯಾವ್ ದಟ್ ಎಕ್ಸ್ಪೀರಿಯನ್ಸ್, ದೇ ಹ್ಯಾವ್ ಆಲ್ರೆಡಿ ಡನ್ ಇಟ್, ಅಲ್ಲೆಲ್ಲ ಮಾಡಿರ್ತಾರೆ, ಆ ಥರ ಎನ್ವೈರ್ನ್ಮೆಂಟಲ್ಲಿ ಜಾಸ್ತಿ ಇರ್ತಾರೆ. ಸೊ ದೇರ್ ಬಿಹೇವಿಯರ್ ಈಸ್ ಮಚ್ ಏನಂತ ಹೇಳ್ಬೋದು ಎಕ್ಸ್ಪೆಕ್ಟೆಡ್, ಆ್ಯಂಟಿಸಿಪೇಟೆಡ್ ಬಿಹೇವಿಯರ್ ಇರುತ್ತೆ. ಇಲ್ಲಿ ಏನಂದರೆ ವೆನ್ ಯು ಆರ್ ಪುಟ್ ಅಂಡರ್ ಪ್ರೆಷರ್, ಯಾಕೆಂದರೆ ಸ್ವಲ್ಪ ಜನ ಯಂಗ್ಸ್ಟರ್ಸ್ಗೆ ಈ ಥರ ಆಪರ್ಚುನಿಟಿ ಇಷ್ಟು ಜನ ಮುಂದೆ ಆಡಿ ಇಲ್ಲ ಟೆಲಿವಿಷನ್ನಲ್ಲಿ ಬರೋ ಥರ ಅದು, ಯಾಕಂದರೆ ದ ಮೊಮೆಂಟ್ ಇಟ್ಸ್ ವಿಸಿಬಲ್ ಟು ಲಾಟ್ ಆಫ್ ಪೀಪಲ್, ಸ್ಕ್ರೂಟಿನಿ ಜಾಸ್ತಿ ಆಗುತ್ತೆ. ಅದರಲ್ಲಿ ಏನಾಗುತ್ತೆ ಅಂದರೆ ಮನೆಯಿಂದ ಫೋನ್ ಬರುತ್ತೆ, ಫ್ರೆಂಡ್ಸ್ ಫೋನ್ ಮಾಡ್ತಾರೆ, ಹಿಂಗೆ ಮಾಡ್ಬೋದಾಗಿತ್ತು, ಹಂಗೆ ಮಾಡ್ಬೋದಾಗಿತ್ತು ಅಂತ. ಸೊ ದೇರ್ ಲಾಟ್ ಆಫ್ ಐಸ್ ಆನ್ ದೆಮ್. ಆವಾಗ ಅಂಡರ್ ಪ್ರೆಷರ್ ಅವ್ರದ್ದು ಬಿಹೇವಿಯರ್ ಸ್ವಲ್ಪ ಚೇಂಜ್ ಆಗುತ್ತೆ. ಬಿಹೇವಿಯರ್ ಆ್ಯಸ್ ಇನ್ ವಾಟ್ ದೇ ಚೂಸ್ ಟು ಡೂ ಬ್ಯಾಟಿಂಗ್ ಬೌಲಿಂಗಲ್ಲಿ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ದ್ಯಾಟ್ ಈಸ್ ಒನ್ ಥಿಂಗ್ ದಟ್ ಆ್ಯಸ್ ಸಪೋರ್ಟ್ ಸ್ಟಾಫ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಹೆಲ್ಪ್ ದೆಮ್ ಔಟ್ ಅಂತ.